ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಧ್ಯಾಯ 12ರ ಮುಂದುವರಿದ ಭಾಗ. ಈಗ ಇನ್ನು ಜ್ಞಾನ ಯೋಗ ಸಾರವನ್ನು ಕೇಳು. ಹೇ ನೃಪಾಲ, ಎಲ್ಲ ಯಜ್ಞಗಳಲ್ಲಿ ಜ್ಞಾನ ಯಜ್ಞವು ಶ್ರೇಷ್ಠವಾದುದು. ಮೋಕ್ಷ ಸಾಧನವಾದ ಜ್ಞಾನದಲ್ಲಿಯೇ ಸಮಸ್ತ ಕರ್ಮಗಳ ಫಲವು ಲೀನವಾಗುವುದು. ಜ್ಞಾನಿಗಳು ಸಕಲ ಜಗತ್ತುಗಳನ್ನು ವಶಪಡಿಸಿಕೊಂಡು ದಯಾಳುಗಳಾಗಿ ಅವರ ಸದುಪದೇಶಗಳಿಂದ ಪ್ರಪಂಚವನ್ನು ಪರಿಶುದ್ಧಗೊಳಿಸುವರು. ಜ್ಞಾನ ಸಂಪನ್ನರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿ ಪರಮಾನಂದಮಯ ರಸವಾಹಿನಿಯಲ್ಲಿ ಮುಳುಗಿ ತಮ್ಮ ಹೃದಯಗಳಲ್ಲಿ ನೆಲೆಸಿರುವ ಪರಮಾತ್ಮನನ್ನು ನಿಮೀಲಿತ ನೇತ್ರಗಳಿಂದ ದರ್ಶಿಸುವರು. ಜ್ಞಾನಯೋಗಿಗಳು ಸಕಲ ಪ್ರಾಣಿಕೋಟಿಯನ್ನು ತಮ್ಮ ಸಮಾನವಾಗಿಯೇ ಭಾವಿಸುವರು. ಸುಖ ದುಃಖ, ಜಯಾಪಜಯ, ಲಾಭ ನಷ್ಟ, ಮಾನಾಪಮಾನ ಮೊದಲಾದ ಸಮಸ್ತ ದ್ವಂದ್ವಗಳನ್ನು ಅವರು ಸಮದೃಷ್ಟಿಯಿಂದ ಸ್ವೀಕರಿಸುವರು. ಹೇ ನೃಪತಿ, ಪಂಡಿತರಾದ ಮಹಾತ್ಮರು ಬ್ರಾಹ್ಮಣನಲ್ಲಿಯೂ ಚಂಡಾಲನಲ್ಲಿಯೂ ಸಮದೃಷ್ಟಿಯನ್ನು ಹೊಂದಿರುವರು. ಅವರು ಸಮಸ್ತ ಪ್ರಕೃತಿಯಲ್ಲಿ ನಾನು ತುಂಬಿರುವಂತೆ ಭಾವಿಸಿ ದರ್ಶಿಸುವರು. ಜ್ಞಾನದ ಬಲದಿಂದ ಇಂದ್ರಿಯಗಳನ್ನು ತಡೆಹಿಡಿದು ಎಲ್ಲೆಡೆಯಲ್ಲಿಯೂ ಸಮತ್ವ ಬುದ್ಧಿ ಹೊಂದಿರುವುದೇ ಜ್ಞಾನ ಯೋಗವೆಂದೆನಿಸುವುದು. ಆಮೆಯು ತನ್ನ ಅವಯವಗಳನ್ನೆಲ್ಲ ತನ್ನೊಳಗೆ ಸೆಳೆದುಕೊಳ್ಳುವ ರೀತಿಯಲ್ಲಿ ಯೋಗಿಯು ವಿಷಯ ಸುಖಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂದೆಳೆದುಕೊಂಡು ಆತ್ಮಸ್ಥಿತನಾಗುವನು. ಅಂಥವನನ್ನೇ ಸ್ಥಿರ ಬುದ್ಧಿ ಎನ್ನುವರು. ತ್ರಿವಿಧ ದುಃಖಗಳನ್ನು ನಾಶಗೊಳಿಸಿಕೊಂಡು ಮಮಕಾರ ಅಹಂಕಾರಗಳನ್ನು ತ್ಯಜಿಸಿ ಕಾಮನೆಗಳನ್ನೆಲ್ಲ ಬಿಟ್ಟು ನಿತ್ಯ ಜ್ಞಾನಾಭಿರತನಾದವನು ಮುಕ್ತಿಯನ್ನು ಹೊಂದಬಲ್ಲನು. ಹೀಗೆಂದು ದೇವಿ ಹೇಳಿದುದನ್ನು ಕೇಳಿ ಕುಸುಮಾರಿಯನು, ದೇವಿ, ಪಾಪ ಮಾಡಕೂಡದೆಂದು ನಿಶ್ಚಯಿಸಿಕೊಂಡ ಮಾನವನು ಕೂಡ ಯಾವುದರಿಂದ ಪ್ರೇರಿತನಾಗಿ ಪಾಪವನ್ನು ಆಚರಿಸುತ್ತಿರುವನು ಎಂದು ಪ್ರಶ್ನಿಸಿದನು. ಬಳಿಕ ದೇವಿಯು, ಭೂಪಾಲ, ರಜೋಗುಣ ಜನಿತವಾದ ಕಾಮ, ಕಾಮದಿಂದ ಜನಿಸಿದ ಕ್ರೋಧ ಪಾಪಕ್ಕೆ ಹೇತುಗಳು. ಈ ಎರಡೂ ಮಾನವನಿಗೆ ಮಹಾಶತ್ರುಗಳು. ಕಾಮವು ಬುದ್ಧಿಯನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜ್ಞಾನವಂತನನ್ನೂ ಕೂಡ ಮೋಹಕೂಪಕ್ಕೆ ಬೀಳಿಸುತ್ತಿದೆ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವು, ಮನಸ್ಸಿಗಿಂತ ಬುದ್ಧಿಯು ಉತ್ತಮವು. ಬುದ್ಧಿಗಿಂತ ಶ್ರೇಷ್ಠವಾದುದು ಪರಮಾತ್ಮ, ಅದು ನಾನೇ ಆಗಿರುವೆ. ರಾಜ, ಆತ್ಮದಿಂದ ಆತ್ಮವನ್ನು ತಿಳಿದುಕೊಂಡು ಆತ್ಮನಿಂದಲೇ ಆತ್ಮವನ್ನು ನಿಯಮಿಸಿ ಕಾಮರೂಪವಾದ ಶತ್ರುವನ್ನು ಹತಗೊಳಿಸುವವನು ಪರಮಪದವನ್ನು ಹೊಂದಬಲ್ಲನು. ಭೇದ ಭಾವವನ್ನು ತ್ಯಜಿಸಿ ಸಮದೃಷ್ಟಿ ಹೊಂದಿ ಲಭಿಸುವುದರಲ್ಲಿ ಸಂತುಷ್ಟನಾಗಿ ಕರ್ಮಾಚರಣೆಯಲ್ಲಿ ನಿರ್ಲಿಪ್ತನಾಗಿ ವಿಷಯ ವಾಂಛೆಗಳಿಂದ ವಿಮುಕ್ತನಾಗಿ ಜ್ಞಾನೈಶ್ವರ್ಯ ಪ್ರಾಪ್ತಿ ಮಾಡಿಕೊಂಡವನು ದ್ರವ್ಯ ಯಜ್ಞಾದಿ ಕ್ರಿಯೆಗಳನ್ನು ಆಚರಿಸಿದರೂ ಆ ಕ್ರಿಯಾಫಲಗಳು ನನ್ನಲ್ಲಿ ಲೀನವಾಗಿ ಹೋಗುವುವು. ಆದ್ದರಿಂದ ಅವು ಅವನಿಗೆ ಬಂಧನ ಹೇತುಗಳಲ್ಲ. ಮಾನವನ ಅಭ್ಯುನ್ನತಿಗೆ ಸತ್ಸಂಗವು ಅತ್ಯಗತ್ಯವು. ಸತ್ಸಂಗತ್ವದಿಂದ ಸುಗುಣ ಸಂಪತ್ತು ವರ್ಧಿಸಬಲ್ಲುದು, ಆಪತ್ತುಗಳು ನಶಿಸಬಲ್ಲವು, ಲೌಕಿಕ ಪಾರಲೌಕಿಕ ಸುಖಗಳು ಪ್ರಾಪ್ತಿಯಾಗಬಲ್ಲವು. ಸತ್ಸಂಗತ್ವದಿಂದ ನಿಸ್ಸಂಗತ್ವವು, ನಿಸ್ಸಂಗತ್ವದಿಂದ ನಿರ್ಮೋಹತ್ವವು, ನಿರ್ಮೋಹತ್ವದಿಂದ ನಿಶ್ಚಲ ತತ್ವವು, ನಿಶ್ಚಲ ತತ್ವದಿಂದ ನಿರ್ಮಲ ಜ್ಞಾನವು, ಅದರಿಂದ ಜೀವನ್ಮುಕ್ತಿಯು ಲಭಿಸಬಲ್ಲವು. ಜ್ಞಾನಿಯಲ್ಲದವನಿಗೆ ಮುಕ್ತಿಯು ದೊರೆಯದು. ರಾಜೇಂದ್ರ, ಯಾರು ಆತ್ಮಜ್ಞಾನ ಸಂಪನ್ನನೋ ಅವನು ಜ್ಞಾನ ಬಲದಿಂದ ಸರ್ವ ಸಂಶಯಗಳನ್ನು ತೊಲಗಿಸಿಕೊಳ್ಳುವನು. ಯೋಗ ಬಲದಿಂದ ಕರ್ಮಬಂಧಗಳನ್ನು ಬಿಡಿಸಿಕೊಂಡವನನ್ನು ಯಾವುದೂ ಬಂಧಿಸಲಾರದು. ಹೀಗೆ ಜ್ಞಾನಿಯೇ ಕ್ಷೇತ್ರಜ್ಞರನ್ನು ತಿಳಿದುಕೊಂಡವನು ನನಗೆ ಅತ್ಯಂತ ಪ್ರಿಯನು ಎಂದು ದೇವಿ ಹೇಳಿದ ನುಡಿಗಳನ್ನು ಕೇಳಿ ಕುಸುಮಶ್ರೇಷ್ಠಿಯು, ಹೇ ಜಗನ್ಮಾತೆ, ಕ್ಷೇತ್ರವೆಂದರೆ ಏನು? ಕ್ಷೇತ್ರಜ್ಞ ಎಂದರೆ ಯಾರು? ದಯಮಾಡಿ ವಿವರಿಸಿ ತಿಳಿಸು ಎಂದು ಪ್ರಾರ್ಥಿಸಿದನು. ಆಗ ಆ ದೇವಿಯು ಕರುಣಿಸಿ ಈ ರೀತಿಯಲ್ಲಿ ಹೇಳತೊಡಗಿದಳು. ಓ ವೈಶ್ಯಾಗ್ರಣಿ, ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನೋಬುದ್ಧಿ, ಚಿತ್ತಹಂಕಾರಗಳೆಂಬ ಅಂತಃಕರಣ, ಇಚ್ಛೆ, ಅವ್ಯಕ್ತ, ಧೃತಿ, ದ್ವೇಷ, ಸುಖ ದುಃಖ, ಚೇತನ ಎಂಬ ಈ ಸಂಘಾತವೆಲ್ಲ ಸೇರಿ ಕ್ಷೇತ್ರವು ಅಂದರೆ ದೇಹವು ಎಂದು ಕರೆಯಲ್ಪಡುವುದು. ಸರ್ವಕ್ಷೇತ್ರಗಳಲ್ಲಿ ಸರ್ವಾಂತರ್ಯಾಮಿನಿಯಾಗಿರುವ ನನ್ನನ್ನು ಕ್ಷೇತ್ರಜ್ಞಳೆಂದು ತಿಳಿಯಬೇಕು. ಸರಳ ಭಾವ, ಗುರು ಸೇವೆ, ಇಂದ್ರಿಯ ಸುಖಗಳಲ್ಲಿ ವಿರಕ್ತಿ, ಸಹನೆ, ನಿಷ್ಕಪಟತನ, ಜನನ ಮರಣಾದಿ ವಿಷಯ ವಿವೇಕ, ಸಮದೃಷ್ಟಿ, ದೃಢಭಕ್ತಿ, ಏಕಾಂತ, ಬಾಹ್ಯಾಂತರೇಂದ್ರಿಯ ನಿಗ್ರಹ ಮೊದಲಾದವುಗಳಿಂದ ಕೂಡಿದ ಅರಿವೇ ಜ್ಞಾನವೆನಿಸುವುದು. ಅಂಥ ಜ್ಞಾನದಿಂದ ತಿಳಿಯಲ್ಪಡುವವಳಾಗಿಯೂ ಮತ್ತು ಪ್ರಕೃತಿಯ ಭಾವಗಳಾದ ತ್ರಿಗುಣಗಳಿಗೆ ಅತೀತಳಾದ ಪರಬ್ರಹ್ಮರೂಪಿಣಿಯೂ ಆದ ನಾನು ಜ್ಞೇಯಳು. ತ್ರಿಗುಣಗಳಲ್ಲಿ ಸತ್ವಗುಣಾಧಿಕ್ಯತೆಯಿಂದ ಸುಖವೂ ಜ್ಞಾನವೂ ಪ್ರಾಪ್ತಿಯಾಗಬಲ್ಲವು. ರಜೋಗುಣಾಧಿಕ್ಯತೆಯಿಂದ ಭೋಗಾಸಕ್ತಿ,
ಕರ್ಮಾಸಕ್ತಿ ವೃದ್ಧಿಸುವುದು. ತಮೋ ಗುಣಾಧಿಕ್ಯತೆಯಿಂದ ನಿದ್ರೆ, ಆಲಸ್ಯ, ಕಷ್ಟವು ಪ್ರಾಪ್ತಿಯಾಗುವುವು. ರಾಜ, ಮಾನವ ಪ್ರಕೃತಿಯು ದೈವಿ, ಆಸುರಿ ಮತ್ತು ರಾಕ್ಷಸಿ ಎಂದು 3 ವಿಧಗಳಾಗಿರುವವು. ಅವುಗಳಲ್ಲಿ ಕರುಣೆ, ಅಕ್ರೋಧ, ಧೈರ್ಯ, ನಿಶ್ಚಲತ್ವ, ನಿರ್ಭಯತ್ವ, ಸಹನೆ, ವಿನಯ ಮೊದಲಾದ ಲಕ್ಷಣಗಳು ದೈವಿ ಪ್ರಕೃತಿ ಲಕ್ಷಣಗಳು. ನಿಷ್ಠುರ ಭಾವ, ಮದ, ಅಹಂಕಾರ, ಮಿಗಿಲಾದ ಗರ್ವ, ಹಿಂಸಾಪ್ರಿಯತ್ವ, ದ್ವೇಷ, ನಿರ್ದಯೆ, ಕ್ರೂರತ್ವ, ಪರಪೀಡೆ, ದೈವನಿಂದೆ, ವೇದನಿಂದೆ, ಶಾಸ್ತ್ರನಿಂದೆ, ಪಾಪಿ ಜನಸಂಗ, ಪರಕಾಂತಾಭಿಲಾಷೆ, ಪರಧನಾಭಿಲಾಷೆ, ಈರ್ಷ್ಯೆ ಮೊದಲಾದುವೆಲ್ಲ ಆಸುರಿ ಅಥವಾ ರಾಕ್ಷಸಿ ಪ್ರವೃತ್ತಿಯ ಲಕ್ಷಣಗಳು. ರಾಜ, ತಪಸ್ಸು ಕೂಡ ಕಾಯಿಕ, ವಾಚಿಕ, ಮಾನಸಿಕ ಎಂಬ ಭೇದಗಳಿಂದ ತ್ರಿವಿಧವಾಗಿವೆ. ಆಕಾಂಕ್ಷಾರಹಿತವಾಗಿ ಶ್ರದ್ಧೆಯಿಂದ ಮಾಡುವ ತಪಸ್ಸು ಸಾತ್ವಿಕ ತಪಸ್ಸು. ಐಶ್ವರ್ಯಕ್ಕಾಗಿ ಬಹುವಿಧ ವಾಂಛೆಗಳಿಂದ ಮಾಡುವ ತಪಸ್ಸು ರಾಜಸ ತಪಸ್ಸು. ಇತರರಿಗೆ ಬಾಧೆಯುಂಟು ಮಾಡುವ ಕೋರಿಕೆಯಿಂದ ಮಾಡುವ ತಪಸ್ಸು ತಾಮಸಿಕ ತಪಸ್ಸು. ವರೆಣ್ಯ, ಜ್ಞಾನವನ್ನು ಕೂಡ 3 ವಿಧಗಳಾಗಿ ವಿಭಜಿಸಲಾಗುವುದು. ಸಮಸ್ತ ಪ್ರಾಣಿಕೋಟಿಯಲ್ಲಿ ನನ್ನನ್ನೇ ದರ್ಶಿಸುತ್ತಾ ಜಗತ್ತು ಮಿಥ್ಯೆ ಎಂದು, ಸತ್ಯವೂ ನಿತ್ಯವೂ ಆದವಳು ನಾನೇ ಎಂದೂ ತಿಳಿದುಕೊಳ್ಳುವುದು ಸಾತ್ವಿಕ ಜ್ಞಾನ ಎನಿಸುವುದು. ನನ್ನನ್ನು ಸಮಸ್ತ ಭೂತಗಳಿಗಿಂತ ಬೇರೆ ಎಂದೆಣಿಸಿ ವಿಭಿನ್ನ ಭಾವಗಳನ್ನು ಹೊಂದುವ ಜ್ಞಾನವು ರಾಜಸ ಜ್ಞಾನ ಎನಿಸುವುದು. ಹೇತುಬದ್ಧವಲ್ಲದು, ಅಸತ್ಯವಾದುದು, ದೇಹಾತ್ಮಗಳನ್ನು ಒಂದಾಗಿ ಭಾವಿಸುವ ಜ್ಞಾನವು ತಾಮಸ ಜ್ಞಾನ ಎಂದೆನಿಸುವುದು. ಹಾಗೆಯೇ ದಾನ, ಧರ್ಮ, ಸುಖ, ದುಃಖ, ಕರ್ತ ಎಂಬುವುಗಳೂ ಕೂಡ ಸಾತ್ವಿಕ, ರಾಜಸ, ತಾಮಸಗಳೆಂದು ತ್ರಿವಿಧಗಳಾಗಿರುವುದೆಂದು ತಿಳಿಯಬೇಕು. ಹೇ ರಾಜ, ಯೋಗ ಸಿದ್ಧಿಗಾಗಿ ಅಭ್ಯಾಸದಿಂದ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಮನೋಜಯವಿಲ್ಲದೆ ಯೋಗವು ಅತೀವ ದುರ್ಲಭವು ಎಂದು ದೇವಿಯು ನುಡಿದ ವಾಚನಗಳನ್ನು ಕೇಳಿದ ಕುಸುಮಶ್ರೇಷ್ಠಿಯು, ಓ ದೇವದೇವೇಶ್ವರಿ, ಮನಸ್ಸು ಬಹಳ ಚಂಚಲವಾಗಿಯೂ ಪರಿವರ್ತಿಸಲು ಶಕ್ಯವಾಗದಿರುವುದಲ್ಲವೇ? ಅಂಥ ಮನಸ್ಸನ್ನು ನಿಗ್ರಹಿಸಿ ನಿಶ್ಚಲ ಯೋಗವನ್ನು ಹೊಂದಲು ಸಾಧ್ಯವಾಗುವುದೇ ಎಂದು ಪ್ರಶ್ನಿಸಿದನು. ಆಗ ಆ ಪರಮೇಶ್ವರಿಯು, ಓ ವಣಿಗ್ವರ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಜ್ಞಾನನಿಷ್ಠ ತಪೋನಿಷ್ಠರಿಗಿಂತ ಯೋಗಿಯು ಶ್ರೇಷ್ಠನು. ಇವರೆಲ್ಲರಿಗಿಂತಲೂ ನನ್ನಲ್ಲಿ ಭಕ್ತಿಯುಳ್ಳವನೇ ಮಿಗಿಲಾಗಿ ಶ್ರೇಷ್ಠನು ಎಂದು ಹೇಳಿದಳು. ಆಗ ಕುಸುಮಶ್ರೇಷ್ಠಿಯು, ಜಗನ್ಮಾತೆ, ಭಕ್ತನೇ ಸರ್ವಶ್ರೇಷ್ಠನೆಂದು ಹೇಳುತ್ತಿರುವೆ. ಭಕ್ತಿ ಎಂದರೇನು? ಭಕ್ತನ ಲಕ್ಷಣಗಳು ಯಾವುವು? ದಯಮಾಡಿ ತಿಳಿಸು ಎಂದು ಪ್ರಾರ್ಥಿಸಿದನು. ಆಗ ದೇವದೇವಿಯು, ಹೇ ರಾಜ, ಸರ್ವ ಜಗತ್ತಿಗೆ ಕಾರಣಳು ಸರ್ವಾಂತರ್ಯಾಮಿನಿಯೂ ಆದ ನನ್ನ ಮಹತ್ವದ ಶ್ರವಣದ ಮೂಲಕ ದ್ರವೀಭೂತವಾದ ಚಿತ್ತದಲ್ಲಿ ನನ್ನ ವಿಷಯವಾಗಿ ಧಾರಾವಾಹಿಕವಾಗಿ ಪ್ರವಹಿಸುವ ಮನೋವೃತ್ತಿಯೇ ಭಕ್ತಿ ಎನಿಸುವುದು. ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನ ಯಥಾರ್ಥ ತತ್ವವನ್ನು ತಿಳಿದುಕೊಳ್ಳಬೇಕು. ಮೊದಲು ನನ್ನ ಪ್ರಕೃತಿಯನ್ನು ತಿಳಿದುಕೊಳ್ಳುವುದು ಮುಖ್ಯ. ರಾಜ, ನಾನು ಭೂಮಿಯಲ್ಲಿ ಗಂಧವಾಗಿ, ಅಗ್ನಿಯಲ್ಲಿ ಕಾಂತಿಯಾಗಿ, ಸೂರ್ಯ ಚಂದ್ರರಲ್ಲಿ ಪ್ರಕಾಶರೂಪವಾಗಿ, ನೀರಿನಲ್ಲಿ ರಸರೂಪವಾಗಿ ನೆಲೆಸಿರುವೆನು. ನಾನು ಪಂಡಿತರಲ್ಲಿ ಧೀಶಕ್ತಿಯಾಗಿ, ತಾಪಸಿಗಳಲ್ಲಿ ತಪಶಕ್ತಿಯಾಗಿ, ಬಲಶಾಲಿಗಳಲ್ಲಿ ಬಲವಾಗಿ ವಿರಾಜಿಸುತ್ತಿರುವೆನು. ಯಾರು ಯಾವ ಭಾವದಲ್ಲಿ ಕೀರ್ತಿಸುವರೋ ಅವರಿಗೆ ಆ ರೂಪದಲ್ಲಿ ದರ್ಶನವಿತ್ತು ಕೋರಿಕೆಗಳನ್ನು ತೀರಿಸುತ್ತಿರುವೆನು. ಯಾವ ವ್ಯಕ್ತಿ ನನ್ನನ್ನು ಸ್ಮರಿಸುತ್ತಾ ಪ್ರಾಣಗಳನ್ನು ಬಿಡುವನೋ ಅವನು ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಹೊಂದುವನು. ಯಾರು ನನಗೆ ಅರ್ಘ್ಯ, ಪಾದ್ಯ, ಸ್ನಾನ, ವಸ್ತ್ರಾಲಂಕಾರ, ಧೂಪ, ದೀಪ, ನೈವೇದ್ಯ, ತಾಂಬೂಲಾದಿಗಳನ್ನು ಸಮರ್ಪಿಸಿ ವಿವಿಧೋಪಚಾರಗಳಿಂದ ಭಕ್ತಿಯುಕ್ತರಾಗಿ ಪೂಜಾವ್ರತ ಯಜ್ಞಾದಿಗಳಿಂದ ಆರಾಧಿಸುವರೋ ಅವರು ಪರಮಪದವನ್ನು ಹೊಂದಬಲ್ಲರು. ನನ್ನನ್ನು ಕುರಿತ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನೆಗಳೆಂಬ 9 ಲಕ್ಷಣಗಳ ಭಕ್ತಿಯಿಂದ ನನ್ನನ್ನು ಅರ್ಚಿಸುವವರು ಉತ್ತಮವಾದ ತಮ್ಮ ಅಭೀಷ್ಟ ಫಲಗಳನ್ನು ಹೊಂದಬಲ್ಲರು. ನನ್ನ ನಾಮ ಸಂಕೀರ್ತನೆ, ಮಂತ್ರ ಜಪ ನಿರಂತರವಾಗಿ ಮಾಡುವವರು ನನ್ನನ್ನು ತಪ್ಪದೇ ಸೇರುವರು. ಶಾಸ್ತ್ರವೇತ್ತರು, ವೇದವಿದರು, ಯಜ್ಞದಾನ ತಪಶ್ಚರ್ಯಾದಿ ನಿರತರೂ ಕೂಡ ನನ್ನ ಯಥಾರ್ಥ ಸ್ವರೂಪವನ್ನು ತಿಳಿಯಲಾರರು. ಭಕ್ತಿಯುಕ್ತರು ಮಾತ್ರವೇ ನನ್ನನ್ನು ಹೊಂದಬಲ್ಲರು. ಅವ್ಯಕ್ತವಾದ ನನ್ನ ನಿರ್ಗುಣ ತತ್ವೋಪಾಸನೆ ಮಾಡುವವರೂ ಕೂಡ ನನ್ನನ್ನು ಸೇರುವರು. ಆದರೆ ಅವರಿಗೆ ಕ್ಲೇಶವೂ ಅಧಿಕ. ಶುಕಾದಿ ಮಹರ್ಷಿಗಳು, ನಾರದಾದಿ ಮುನಿವರೇಣ್ಯರು ಭಕ್ತಿಯೋಗದಿಂದಲೇ ನನ್ನನ್ನು ಹೊಂದಿದರು. ಭಕ್ತಿಯೋಗವು ಅತ್ಯಂತ ಸರಳವು, ಸುಲಭ ಸಾಧ್ಯವು. ಭಕ್ತನಾದವನು ನನಗೆ ವಿಶೇಷ ಪ್ರಿಯನು.
ಓ ವೈಶ್ಯವರ್ಯ, ಮುಕ್ತಿಯನ್ನು ಹೊಂದುವುದಕ್ಕೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಂದು 3 ಮಾರ್ಗಗಳು ವಿವರಿಸಲ್ಪಟ್ಟಿವೆ. ಇವುಗಳಲ್ಲಿ ಬಹಳ ಸುಲಭವಾದುದು ಧನವ್ಯಯ, ಶರೀರಾಯಾಸ ಮೊದಲಾದವುಗಳಿಲ್ಲದೆಯೇ ಕೇವಲ ಹೃದಯದಿಂದಲೇ ನಿರ್ವಹಿಸಲ್ಪಡುವುದಾಗಿರುವ ಭಕ್ತಿಯೋಗವು ಮುಮುಕ್ಷುಗಳೆಲ್ಲರೂ ತಪ್ಪದೇ ಆಶ್ರಯಿಸತಕ್ಕದ್ದಾಗಿದೆ. ಈ ಭಕ್ತಿಯೋಗವು ಮಾನವರ ಸತ್ವ, ರಜಸ್ತಮೋ ಗುಣ ಸ್ವಭಾವ ಭೇದಗಳನ್ನನುಸರಿಸಿ 3 ಬಗೆಯಾಗಿವೆ. ಇತರರ ಮೆಚ್ಚುಗೆಯನ್ನು ಪಡೆಯುವುದಕ್ಕೂ, ಪರರಿಗಾಗುವ ಮೇಲನ್ನು ಕಡಿಸುವುದಕ್ಕೂ, ಇತರರನ್ನು ಪೀಡಿಸುವುದಕ್ಕೂ ನನ್ನನ್ನು ಭಜಿಸುವವನ ಭಕ್ತಿ ತಾಮಸಿ ಭಕ್ತಿಯಾಗುವುದು. ಹಾಗಲ್ಲದೆ ಸ್ವಾರ್ಥದಿಂದ ಇಹಲೋಕ ಪರಲೋಕ ಸೌಖ್ಯಗಳನ್ನು ಹೊಂದುವ ಕೋರಿಕೆಗಳಿಂದ ಭೋಗಗಳಲ್ಲಿ ಆಸಕ್ತನಾಗಿ ಕೀರ್ತಿ ಕಾಮನಾಗಿ ಆಯಾ ಫಲಗಳನ್ನು ಹೊಂದುವುದಕ್ಕೆ ನನ್ನನ್ನು ಭಕ್ತಿಯಿಂದ ಸೇವಿಸುತ್ತಾ ಜೀವೇಶ್ವರ ಭೇದ ಬುದ್ಧಿಯಿಂದ ನನ್ನನ್ನು ತನಗಿಂತ ಬೇರೆಯಾಗಿ ಭಾವಿಸುತ್ತಾ ಭಜಿಸುವವನ ಭಕ್ತಿಯು ರಾಜಸಿ ಭಕ್ತಿ ಎನಿಸುವುದು. ಹಾಗಲ್ಲದೆ ಅನೇಕ ಜನ್ಮಾರ್ಜಿತ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ವೇದವಿಹಿತವಾದ ಸತ್ಕರ್ಮಗಳ ಅನುಷ್ಠಾನಗಳನ್ನು ದೈವಾರ್ಪಣ ಬುದ್ಧಿಯಿಂದ ನಿರಂತರ ಆಚರಿಸುತ್ತಾ ಅದು ತನ್ನ ಕರ್ತವ್ಯವೆಂಬ ನಿಶ್ಚಯ ಬುದ್ಧಿಯನ್ನು ಹೊಂದಿ ನನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಮಾತ್ರವೇ ಮಾಡುವ ಭಕ್ತಿಯು ಸಾತ್ವಿಕ ಭಕ್ತಿ ಎನಿಸುವುದು. ಅಂಥ ಭಕ್ತಿಯು ಪರಾಭಕ್ತಿಯನ್ನು ಹೊಂದುವಂತೆ ಮಾಡುವುದು. ಈ ಸಾತ್ವಿಕ ಭಕ್ತಿಯನ್ನೇ ಆಶ್ರಯಿಸಬೇಕು. ಹೇ ವರೇಣ್ಯ, ಪೂರ್ವಕಾಲದಲ್ಲಿ ಸೃಷ್ಟಿ ಸಮಯದಲ್ಲಿ ಈ ಮಹೋತ್ತಮವಾದ ಯೋಗವನ್ನು ನಾನು ವಿಷ್ಣುವಿಗೆ ಬೋಧಿಸಿದೆನು. ಅವನು ಇದನ್ನು ಸೂರ್ಯನಿಗೆ ಬೋಧಿಸಿದನು. ಸೂರ್ಯನು ಮನುವಿಗೆ ಪ್ರಬೋಧಿಸಿದನು. ತದನಂತರ ಪರಂಪರಾಗತವಾಗಿ ಮಹರ್ಷಿಗಳು ಇದನ್ನು ತಿಳಿದುಕೊಂಡರು. ರಾಜ, ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ರೂಪಗಳೇ ಎಂದು ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ವಿಶ್ವವು ನಾನೇ ಎಂದೂ ತಿಳಿದುಕೋ. ಯಾವಾಗ ಈ ಪ್ರಪಂಚದಲ್ಲಿ ಅಧರ್ಮವು ವೃದ್ಧಿಯಾಗಿ ಧರ್ಮಕ್ಕೆ ಹಾನಿ ಉಂಟಾಗುವುದೋ ಆಗ ದುಷ್ಟರನ್ನು ಶಿಕ್ಷಿಸಲು, ಶಿಷ್ಟರನ್ನು ರಕ್ಷಿಸಲು, ಧರ್ಮವನ್ನು ಸ್ಥಾಪಿಸಲು ನಾನು ಅನೇಕ ರೂಪಗಳನ್ನು ಧರಿಸಿ ಅವತರಿಸುತ್ತಿರುವೆನು. ಆದರೆ ನನ್ನ ದಿವ್ಯ ಸಮುತ್ಪತ್ತಿಯನ್ನು, ನನ್ನ ಲೀಲೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ವಿಶ್ವದಲ್ಲಿಯ ಸರ್ವೋತ್ತಮ ಪದಾರ್ಥಗಳೆಲ್ಲ ನನ್ನ ಲೀಲಾ ವಿಭೂತಿಗಳೇ ಆಗಿವೆ. ನನ್ನನ್ನು ಯಾರು ಯಾವ ಭಾವದಲ್ಲಿ ಅರ್ಚಿಸುವರೋ ಅವರು ಆಯಾ ಅಭೀಷ್ಟ ಫಲಗಳನ್ನು ಹೊಂದುವರು. ಹೇ ನರೋತ್ತಮ, ಸರ್ವ ಮಾನವರು ತಮ್ಮ ಧರ್ಮಗಳಲ್ಲಿ ನಿಷ್ಠರಾಗಿ ಕರ್ಮ ಫಲಗಳನ್ನು ನನಗೆ ಸಮರ್ಪಿಸುತ್ತಾ ನನ್ನ ಅನುಗ್ರಹದಿಂದ ಪುನರ್ಜನ್ಮರಹಿತವಾದ ಪರಮಪದವನ್ನು ಹೊಂದಬಲ್ಲರು. ಅನಾದಿಸಿದ್ಧವೂ ರಹಸ್ಯಾತಿರಹಸ್ಯವೂ ಆದ ಈ ಯೋಗವನ್ನು ನಿನಗೀಗ ಸಾಂಗೋಪಾಂಗವಾಗಿ ತಿಳಿಸಿರುವೆನು. ಹೇ ಪುಣ್ಯಶೀಲ, ನೀನು ಕೇಳಿದ ಈ ಅತ್ಯಂತ ಗುಹ್ಯವಾದ ಯೋಗವು ವಾಸವಿ ಗೀತೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗುವುದು. ಯಾರು ಈ ಗೀತಾಶಾಸ್ತ್ರವನ್ನು ಅಭ್ಯಾಸ ಮಾಡಿ ಗುರುಮುಖೇನ ಅರ್ಥವನ್ನು ಗ್ರಹಿಸಿ ನನ್ನನ್ನು ಅರ್ಚಿಸುವರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುವೆನು. ಈ ಗೀತೆಯನ್ನು ಪಠಣ ಮಾಡಿದವರಿಗೆ ಸಕಲ ಇಷ್ಟಾರ್ಥಗಳು ಕೈಗೂಡುವುವು. ಅಂತ್ಯದಲ್ಲಿ ಅವರಿಗೆ ತಪ್ಪದೇ ಮುಕ್ತಿಯು ಲಭಿಸುವುದು. ಹೀಗೆ ಕನ್ನಿಕಾದೇವಿಯು ಕುಸುಮಶ್ರೇಷ್ಠಿಗೆ ಪರಮಾದ್ಭುತವಾದ ತತ್ವಜ್ಞಾನವನ್ನು ಪ್ರಬೋಧಿಸಿದಳು. ಕುಸುಮಶ್ರೇಷ್ಠಿಗೆ ಮೋಹ ದುಃಖಗಳು ದೂರವಾದವು. ಸತ್ಯಜ್ಞಾನವು ಲಭಿಸಿತು. ಆ ಬಳಿಕ ಆ ದೇವಿಯು ಕುಸುಮಶ್ರೇಷ್ಠಿಗೆ, ಓ ಭಕ್ತವರೇಣ್ಯ, ನಡೆಯಲಿರುವ ಭವಿಷ್ಯತ್ ಕಾರ್ಯಗತಿಯು ನಿನಗೆ ದೃಗ್ಗೋಚರವಾಗುವುದು, ವೀಕ್ಷಿಸು ಎಂದು ಹೇಳಿದಳು. ಆಗ ಕುಸುಮಶ್ರೇಷ್ಠಿಗೆ ವೈಶ್ಯ ವಂಶಕ್ಕೆ ಬರಲಿರುವ ಅಗ್ನಿಪ್ರವೇಶ, ಆನಂತರ ವಿಷ್ಣುವರ್ಧನ ರಾಜನ ಮರಣ, ವಿರೂಪಾಕ್ಷಾದಿ ವೈಶ್ಯ ಯುವಕರ ಕಾಶಿ ಯಾತ್ರೆ, ವಿರೂಪಾಕ್ಷ ಪಟ್ಟಾಭಿಷೇಕ ಮೊದಲಾದ ದೃಶ್ಯಗಳೆಲ್ಲ ಕ್ರಮವಾಗಿ ಕಂಡುಬಂದವು. ಆ ಧನ್ಯಾತ್ಮನಿಗೆ ವರ್ಣನಾತೀತವಾದ ಆನಂದಾನುಭೂತಿ ಉಂಟಾಯಿತು. ತರುವಾಯ ಶ್ರೀ ಕನ್ಯಕಾದೇವಿಯು ತನ್ನ ದಿವ್ಯ ರೂಪವನ್ನು ಮರೆಮಾಡಿ ಮುಗ್ಧ ಮೋಹಕವಾದ ವಾಸವಿ ಕನ್ಯಕಾ ರೂಪವನ್ನು ಧರಿಸಿದಳು. ಅಷ್ಟರಲ್ಲಿ ಮಾಯೆಯು ಕುಸುಮಶ್ರೇಷ್ಠಿಯನ್ನು ಮುಸುಕಿದಳು. ಅವನು ಶಯ್ಯೆಯ ಮೇಲೆ ನಿಶ್ಚಿಂತನಾಗಿ ಗಾಢ ನಿದ್ರಾವಶನಾದನು.